ಜನಕ ಮಹಾರಾಜನಿಗೆ ಒಮ್ಮೆ ಒಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ಅವನು ಯುದ್ಧವನ್ನು ಮಾಡಿಬಿಟ್ಟು ಅವನು ತನ್ನ ರಾಜ್ಯವನ್ನು ಕಳ್ಕೊಂಡಿರ್ತಾನೆ. ಮೈ ಮೇಲೆಲ್ಲ ತುಂಬ ಗಾಯ ಆಗಿರುತ್ತೆ ಮತ್ತು ಹಸಿವಿನಿಂದ ಕೂಡಿರ್ತಾನೆ ಅವನು. ಇಂಥ ಸಂದರ್ಭದಲ್ಲಿ ಅವನು ಊಟಕ್ಕೋಸ್ಕರ ಅಲ್ಲಿ ಇಲ್ಲಿ ಹುಡುಕಾಡ್ತಾನೆ. ಅಲ್ಲಿ ಒಂದು ಅನ್ನದಾನ ನಡೀತಾ ಇರುತ್ತೆ, ದೊಡ್ಡ ಸಾಲಿರುತ್ತೆ ಅಲ್ಲಿ. ಆ ಸಾಲಿನಲ್ಲಿ ಕೊನೆಯವನಾಗಿ ನಿಂತ್ಕೊಳ್ತಾನೆ ಅವನು. ಆ ಸಾಲು ಸರಿತಾ ಸರಿತಾ ಅವನು ಸರಿದಿ ಬರುತ್ತೆ. ಊಟ ತೊಗೋಬೇಕು, ಇನ್ನೇನು ತಟ್ಟೆಯಲ್ಲಿ ಊಟ ಬೀಳಬೇಕು. ಆದರೆ ಎಲ್ಲ ಖಾಲಿಯಾಗಿದೆ, ಒಂದಿಷ್ಟೇ ಸ್ವಲ್ಪ ಮಾತ್ರ ಅವನಿಗೆ ತಟ್ಟೆಯಲ್ಲಿ ಬೀಳುತ್ತೆ. ಹಸುವಿನಿಂದ ಕೂಡಿದಾನೆ, ಆ ನೋವು ಜೊತೆಗೆ ಆ ಅನ್ನವನ್ನು ತೊಗೊಂಡು ಇನ್ನೇನು ತಿನ್ನಬೇಕು ಅವನು. ಒಂದು ಎಲ್ಲಿರುತ್ತೋ ಒಂದು ಪಕ್ಷಿ ಬಂದು ಆ ಒಂದು ತಟ್ಟೆಯನ್ನು ಬೀಳಿಸ್ಬಿಡುತ್ತೆ. ಅವನಿಗೆ ಹಸ್ಕೊಂಡಿದ್ದಾನೆ, ಗಾಯಗಳಾಗಿದೆ, ಯುದ್ಧದಿಂದ ಅವನು ಏನೋ ರಾಜ್ಯ ಕಳ್ಕೊಂಡಿದ್ದಾನೆ. ಇಂತಹ ಸ್ಥಿತಿಯಲ್ಲಿ ಸ್ವಲ್ಪ ಸಿಕ್ಕಿರ್ತಕ್ಕಂಥ ಅನ್ನವನ್ನು ತಿನ್ನಬೇಕಾದ್ರೆ ಅದು ಮಣ್ಣು ಪಾಲಾದಾಗ ಹೇಗಾಗುತ್ತೆ, ಅವನಿಗೆ ತುಂಬ ನೋವಾಗಿ ಕಿಟಾರನೇ ಕಿರಿಚ್ಕೊಂಡ್ಬಿಡ್ತಾನೆ. ಕನಸಿನಲ್ಲಿ ನೈಜವಾಗೂ ಕಿಟಾರನೇ ಕಿರಿಚ್ಕೊಳ್ತಾನೆ. ಕನಸು ಭಂಗ ಆಗತ್ತೆ. ಆವಾಗ ಸೇವಕ ಓಡಿ ಬರ್ತಾನೆ. ಓಡಿ ಬಂದು, ಮಹಾರಾಜರೇ ಏನಾಯಿತು ಅಂತ ಕೇಳ್ತಾನೆ. ಅದು ನಿಜನೋ ಇದು ನಿಜನೋ? ಸೇವಕನಿಗೇನು ಅರ್ಥ ಆಗಲ್ಲ. ಮಹಾರಾಣಿ ಬರ್ತಾಳೆ. ಮಹಾರಾಣಿ ಬಂದಾಗ ಮಹಾರಾಣಿಗೆ ಏನಾಯಿತು ತುಂಬ ಆತಂಕಕ್ಕೊಳಗಾಗಿದ್ದೀರಲ್ಲ, ನಿಮ್ಮ ಶಬ್ದ ಕಿರಿಚಿರ್ತಕ್ಕಂಥ ಶಬ್ದ ಕೇಳಿಸ್ ನನಗೆ. ಆವಾಗ ಅವನು ಇದು ನಿಜನೋ ಅದು ನಿಜನೋ, ಅದೇನು ಅಂತ ಕೇಳಿದಾಗ ಅವರು ಹೇಳಿದಾಗ ಇದು ನಿಜನೋ ಅದು ನಿಜನೋ. ಕೊನೆಗೆ ಆಸ್ಥಾನದಲ್ಲಿ ಕೂತಿರ್ತಾನೆ. ಅಲ್ಲಿ ಯಾವುದೋ ಒಂದು ರಸೀದಿಗೆ ಸಹಿಯನ್ನು ತೊಗೊಳಕ್ಕೆ ಬಂದಿರ್ತಾರೆ ಮಹಾರಾಜರದು. ಆ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾನೆ, ಅವ್ರಿಗೂ ಅದನ್ನೇ ಪ್ರಶ್ನೆ ಮಾಡ್ತಾನೆ. ಜನಕ ಮಹಾರಾಜನ ತಲೆ ಒಳಗೆ ಅದೇ ಕೂತಿರುತ್ತೆ. ಕನಸಿನ ನಿಜನೋ, ಈಗ ನಾನು ಏನಿದೆಯಲ್ಲ ಅದು ನಿಜನೋ? ಯಾಕಂದರೆ ಕನಸು ಸಹ ನೈಜವಾಗಿರೋ ಥರನೇ ಬಿದ್ದಿದೆ. ಜನಕ ಮಹಾರಾಜನ ಗುರುಗಳು ಅಷ್ಟಾವಕ್ರ ಮಹರ್ಷಿಗಳು ಅವ್ರು ಬರ್ತಾರೆ. ಅವ್ರಿಗೂ ಸಹ ಕೇಳ್ತಾನೆ, ಗುರುಗಳೇ ಇದು ನಿಜನೋ ಅದು ನಿಜನೋ ಅಂತೇಳಿ. ಆಗ ಅಷ್ಟಾವಕ್ರ ಮಹರ್ಷಿಗಳು ಗುರುಗಳು ಅವ್ರಿಗೆ ವಿವರಣೆ ಕೊಡ್ತಾರೆ. ನೋಡು, ನೀನು ಕನಸಿನಲ್ಲಿ ಏನೇನೆಲ್ಲ ನೋಡ್ದಲ್ಲ, ಆ ಸಂದರ್ಭದಲ್ಲಿ ನೀನು ಕನಸಿನೊಳಗೆ ಇದ್ದೆ, ಹೌದಾ? ಆ ಸಮಯದಲ್ಲಿ ಈಗೇನು ನೀನು ನನ್ನ ಎದುರಿಗೆ ನಿಂತು ನಾನು ಹೇಳ್ತಕ್ಕಂಥದ್ದನ್ನ ಕೇಳಿಸ್ಕೊತಿದೆಯಲ್ಲ, ನೀನಿದ್ದು ಕನಸಿನಲ್ಲಿದ್ದ ಜನಕ ಮಹಾರಾಜ ಬೇರೆ ತಾನೆ? ಹೌದು ಗುರುಗಳೇ, ನಾನಿರಲಿಲ್ಲ. ಆವಾಗ ನನಗೆ ಅನ್ನಿಸ್ತು, ಆ ಕನಸು ಬಿದ್ದಾಗ ಅನ್ನಿಸ್ತು. ಹೌದು, ಈಗ ನೀನು ನನ್ನ ಎದುರಿಗೆ ಕೂತಿದ್ಯಾ, ನಾನು ಹೇಳೋದು ಕೇಳಿಸ್ಕೊಳ್ತಾ ಇದೆಯಾ? ಈಗ ಕನಸಿನಲ್ಲಿ ಏನೇನು ನಡೀತಲ್ಲ ಅದೆಲ್ಲ ಇವಾಗ ಇಲ್ಲಿದೆಯೋ, ಈ ಒಂದು ನನ್ನ ಪರಿಸರದಲ್ಲಿ ಇದೆಯೋ, ಇವಾಗ ನಮ್ಮ ಪರಿಸರದಲ್ಲಿ ನಿನಗೆ ಅದು ಫೀಲ್ ಆಗ್ತಾ ಇದೆಯೋ? ಇಲ್ಲ, ಅದು ಕನಸಿನಲ್ಲಿ ಆಗಿರೋ ಅಂಥದ್ದು. ಕನಸಿನಲ್ಲಿಯೂ ಸಹ ಯಾರಿದ್ದರು? ನಾನೇ ಇದ್ದೆ ಗುರುಗಳೇ. ಈಗ ಯಾರಿದ್ದಾರೆ ನನ್ನ ಎದುರುಗಡೆ? ನಾನೇ ಗುರುಗಳೇ. ಹಂಗಂದ್ರೆ ಇವಾಗ ನೀನೇ ಸತ್ಯ. ಯಾವುದು ಇದು ನಿಜನೋ ಅದು ನಿಜನೋ ಅಂದರೆ ಎರಡರಲ್ಲೂ ಇದ್ದಿದ್ದು ನೀನೇ ಸತ್ಯ. ನಮಗೂ ಸಹ ಕನಸು ಬೀಳುತ್ತೆ, ನಾವು ಸಹ ನೈಜವಾಗಿರ್ತೀವಿ. ಹಾಗೆ ನೋಡಿದಾಗ ಯಾರು ಸತ್ಯ? ನಾವೇ ಸತ್ಯ. ನಿಜನಾ ಅದು? ನಮ್ಮ ದೇಹ ಇದೆ, ಇಲ್ಲಿ ನಮ್ಮ ಮನಸ್ಸಿದೆ. ನಮ್ಮ ದೇಹ ಶಾಶ್ವತವಾಗಿರುವಂಥದ್ದ. ಹಲವಾರು ದಿವಸಗಳು ಕಳೆದಾಗ ದೇಹಕ್ಕಿರ್ತಕ್ಕಂಥ ಸೌಂದರ್ಯ ಮಾಸಿ ಹೋಗುತ್ತೆ. ನಮ್ಮ ಅಧಿಕಾರಗಳು ಇಲ್ದಂಗೆ ಆಗ್ಬೋದು, ಯೌವನ ಇಲ್ದಂಗೆ ಆಗ್ಬೋದು, ಹಣವೂ ಸಹ ಇಲ್ದಂಗೆ ಆಗ್ಬೋದು, ಒಂದು ದಿವಸ ಸಾವು ಬರಬಹುದು. ಇದು ಶಾಶ್ವತ ಅಲ್ಲ ದೇಹ, ಮನಸ್ಸು ಮತ್ತು ಬುದ್ಧಿನೂ ಸಹ. ನಮಗಿರ್ತಕ್ಕಂಥ ಜ್ಞಾನ ಯಾವುದು ಸಹ ಶಾಶ್ವತವಲ್ಲ. ಮತ್ತು ಯಾವುದು ಶಾಶ್ವತ? ಸತ್ ಚಿತ್ ಆನಂದ, ಇದು ಶಾಶ್ವತವಾಗಿರುವಂಥದ್ದು. ಸತ್ ಅಂತ ಹೇಳಿದ್ರೆ ಅಸ್ತಿತ್ವ, ಶಾಶ್ವತವಾದ ಅಸ್ತಿತ್ವ, ಸತ್ಯ, ಪರಮ ಸತ್ಯ. ಇವಾಗ ನಮ್ಮ ದೇಹ ಹೀಗಿದೆ, ಈ ಪ್ರಪಂಚ ಹೀಗಿದೆ, ಆ ಪ್ರಪಂಚ ನಾಶ ಆಗಬಹುದು. ಇದು ಶಾಶ್ವತ ಸತ್ಯ ಅಲ್ಲ. ಶಾಶ್ವತ ಸತ್ಯ, ಪರಮ ಸತ್ಯ ಏನಿದೆಯಲ್ಲ, ಅದು ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಸತ್ಯ, ಅಸ್ತಿತ್ವ ಇದೆಯಲ್ಲ, ಅದು ಸತ್, ಅದು ಪರಮ ಶುದ್ಧವಾಗಿರುವಂಥದ್ದು. ಚಿತ್ ಅಂತ ಹೇಳಿದಾಗ ಪ್ರಜ್ಞೆ. ಆ ಪ್ರಜ್ಞೆ ಏನಿದೆ ಶುದ್ಧ ಪ್ರಜ್ಞೆ, ಅದು ಚಿಂತನೆ, ಒಂದು ಜ್ಞಾನ. ಆ ಒಂದು ಜ್ಞಾನ ಏನಿದೆ ಸೀಮಿತವಾದ ಜ್ಞಾನ ಅಲ್ಲ, ಸೀಮಿತವಾಗಿರ್ತಕ್ಕಂಥ ಪ್ರಜ್ಞೆ ಅಲ್ಲ. ನಮಗೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದಾಗ, ಏನಾದರೂ ಒಂದು ನಾವು ಸಾಧನೆ ಮಾಡಿದಾಗ ಇದನ್ನು ನಾನು ಮಾಡಿದೆ ಅಂತ ಹೇಳ್ಕೊಳ್ತೀವಿ ನಾವು. ಅದು ಚಿಕ್ಕ ಅಹಂ. ಅದು ಈ ಚಿಕ್ಕ ಅಹಂ, ನಾನು ಅನ್ನುವಂಥದ್ದನ್ನು ತೊಡೆದು ಹಾಕಿದಾಗ ಸಿಗುವಂಥದ್ದೇನಿದೆಯಲ್ಲ, ನಮ್ಮ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಚೈತನ್ಯ, ಶುದ್ಧ ಪ್ರಜ್ಞೆ ಏನಿದೆ ನಮ್ಮ ಮನಸ್ಸಿನಲ್ಲಿ. ನೋಡಿ, ಸುಮ್ಮನೆ ಕೂತಿದ್ದಾಗ ನೂರಾರು ಸಾವಿರಾರು ಆಲೋಚನೆಗಳು ಬರ್ತಾ ಇರುತ್ತೆ. ಆಲೋಚನೆಗಳು ನಮ್ಮ ಒಂದು ಸಮುದ್ರದ ಅಲೆಯ ಥರ ಬರೋದು ಹೋಗೋದು ಮಾಡ್ತಾ ಇರುತ್ತೆ, ಏರಿಳಿತ ಮಾಡ್ತಾ ಇರುತ್ತೆ, ನೃತ್ಯ ಮಾಡ್ತಾ ಇರುತ್ತೆ. ಈ ಆಲೋಚನೆಗಳ ನೃತ್ಯವನ್ನು ನಾವು ನಿಲ್ಲಿಸಿದಾಗ, ಅದನ್ನು ಒಂದು ತಹಬಂದಿಗೆ ತಂದಾಗ, ಆಗ ನಮಗೆ ಸಿಗ್ತಕ್ಕಂಥದ್ದೇನಿದೆ ಅದು ಶುದ್ಧವಾಗಿರ್ತಕ್ಕಂಥ ಪ್ರಜ್ಞೆ, ಶುದ್ಧ ಚಿತ್.
ಅಂತಹ ಸ್ಥಿತಿಗೆ ಹೋದಾಗ ನಮಗೆ ಸಿಗೋವಂಥದ್ದೇನಿದೆ ಅದೊಂದು ಶುದ್ಧವಾಗಿರ್ತಕ್ಕಂಥ ಆನಂದ, ಪರಮಾನಂದ. ಅದು ಈ ಒಂದು ಸೀಮಿತವಾದ ಒಂದು ಪ್ರಜ್ಞೆ ಏನಿದೆ, ದೇಹ ಪ್ರಜ್ಞೆ ಮತ್ತು ಮನಸ್ಸಿನ ಪ್ರಜ್ಞೆಗಳನ್ನು ದಾಟಿ ನಮಗೆ ಸಿಗ್ತಕ್ಕಂಥ ಒಂದು ಶಾಶ್ವತವಾದ ಒಂದು ಆನಂದ ಏನಿದೆ, ಈ ಮೂರೂ ಸಹ ಸಚ್ಚಿತ್ ಆನಂದಗಳೇನಿದೆ, ಮೂರೂ ಸಹ ಒಂದಕ್ಕೊಂದು ಸಂಬಂಧ ಇರುವಂಥದ್ದು, ಮೂರು ಪರಮಾತ್ಮನ ಸ್ವರೂಪಗಳು ಅಂತ ಹೇಳಲಾಗತ್ತೆ. ಪರಮಾತ್ಮ ಅನ್ನುವಂಥದ್ದನ್ನು ದೇವರನ್ನು ನೀವು ನಂಬದೇ ಹೋದರೂ ಸಹ ಪರಮ ಸತ್ಯ ಮತ್ತು ಪರಮ ಚೈತನ್ಯ ಮತ್ತು ಪರಮ ಪ್ರಜ್ಞೆ, ಶಾಶ್ವತವಾದ ಪ್ರಜ್ಞೆ ಮತ್ತು ಶಾಶ್ವತವಾದ ಆನಂದ. ನನಗೆ ಏನೇ ಯಾವುದೇ ಸ್ಥಿತಿ ಇರಲಿ, ಆ ಸಂದರ್ಭದಲ್ಲಿಯೂ ನನ್ನ ಆನಂದವನ್ನು ನಾನು ಕಳ್ಕೊಳ್ತಿಲ್ಲ ಅಂತೇಳಿದರೆ ಗೌತಮ ಬುದ್ಧ ಆ ಸ್ಥಿತಿಯನ್ನು ತಲುಪಿದ್ದಂಥದ್ದು ಸ್ನೇಹಿತರೆ. ಸೊ ನಮ್ಮ ಈ ದೇಹ ಪ್ರಜ್ಞೆಗಳನ್ನು ದಾಟಿಕೊಂಡು ಹೋದಾಗ, ಸೀಮಿತವಾದ ನಮ್ಮ ಚಿಕ್ಕ ಅಹಮನ್ನು ದಾಟಿಕೊಂಡು ಹೋದಾಗ, ನಮ್ಮ ಬಂಧ ಮತ್ತು ಬಂಧನಗಳನ್ನು ಕಳಚಿಕೊಂಡಾಗ ನಮಗೆ ಸಿಗ್ತಕ್ಕಂಥದ್ದೇನಿದೆ ಆ ಶುದ್ಧವಾದ ಆನಂದ. ಇದಕ್ಕೆ ನಾವು ಪ್ರಯತ್ನಿಸ್ತಕ್ಕಂಥದ್ದು ಹೇಗೆ? ಇದೆಲ್ಲವೂ ಸಹ ಒಂದು ದೊಡ್ಡದಾಗಿರ್ತಕ್ಕಂಥ ವಿಷಯ. ನನ್ನಂತಹ ಚಿಕ್ಕದಾಗಿರ್ತಕ್ಕಂಥ ವ್ಯಕ್ತಿ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ನಾವು ಪ್ರತಿಯೊಬ್ಬರೂ ಸಹ ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡುವಂಥದ್ದು, ನಮ್ಮ ಮಿತಿಗಳನ್ನು ಮೀರುವಂಥ ನಿಟ್ಟಿನಲ್ಲಿ ಶಾಶ್ವತ ಆನಂದದ ಕಡೆಗೆ ತುಡಿಯುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸ್ಬೋದು ಅನಿಸುತ್ತೆ. ಇದ್ರ ಬಗ್ಗೆ ನಾವೆಲ್ಲರೂ ಶೋಧವನ್ನು ಮಾಡಬಹುದು ಅನಿಸುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.